ನಾವು ಹೌದು, ನಾವು ಕೇಳಿಸಿದೆ ಅಂತ ತಿಳ್ಕೊಂತೀರಿ. ಅಲ್ಲಲ್ಲ, ಕೇಳಿಸಿದೆ ಅಂತ ತಿಳ್ಕೊಂಬಿಟ್ಟಿದ್ದೀರಿ. ಹೌದು, ಸರಿ. ರಾಮಲಿಂಗಾರೆಡ್ಡಿ ಅವರೇ, ನಾನು ಹೇಳೋದು ಈ ಪ್ರಕರಣದಲ್ಲಿ ಒಂಥರ ಸಾಲು ಸಾಲು ತಪ್ಪುಗಳನ್ನ ಮಾಡ್ತಾ ಇರೋದು ಜನಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅಲ್ಲೇ ಮೆಡಿಕಲ್ ಆಸ್ಪತ್ರೆ ಇದೆ ಚಾಮರಾಜನಗರದಲ್ಲಿ, ಅಲ್ಲೇ ಡಾಕ್ಟರ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ. ಮೈಸೂರಿಗೆ ಯಾಕೆ ತಗೊಂಡೋದ್ರಿ? ಪ್ರಶ್ನೋತ್ತರ ಆದ್ಮೇಲೆ ಮೈಸೂರಿಗೆ ಯಾಕೆ ತಗೊಂಡೋದ್ರಿ? ಮತ್ತೆ ನೀವು ಹೇಳಿದಿರ ಅಲ್ಲಿ ಅವ್ರು ಬರುವಂತದ್ದು, ಮಾನ್ಯ ಅಧ್ಯಕ್ಷರು ಪ್ರಶ್ನೋತ್ತರ ಅವಧಿ ಅಂತ ಕರೆದಿದ್ದಾರೆ. ನಾವು ನೋಡಿದಿರಿ, ಅದೇ ಸದನ ನೋಡಿದಿರಿ ನಾವು. ನೀವೇನ್ ಮಾಡಿದಿರ ನಾವು ನೋಡಿದಿರಿ. ಸದನ ನೀವ್ ಹೆಂಗ್ ಮಾಡಿದೀರಾ ಅಂತ ನಾವು ನೋಡಿದಿರಿ. ವಿರೋಧ ಪಕ್ಷ ಇದ್ದಾಗ ನಮ್ಗೇನು ಬುದ್ಧಿವಾದ ಹೇಳೋದ್ ಬೇಡ ಕೃಷ್ಣ ಅವರೇ, ನಮ್ಗೇನು ಬುದ್ಧಿವಾದ ಏನು ಹೇಳೋದ್ ಬೇಡ. ಸೀರಿಯಸ್ ಇಲ್ಲ ಅಂತ ಹೇಳಿ 3 ಜನ ಎನ್ಕೌಂಟರ್ ಆಗಿದೆ. ಸೀರಿಯಸ್ ಇಲ್ಲ ನಿಮ್ಗೆ? ಅದಕ್ಕೆ ನಿಮ್ಗೆ ಹೇಳಿದ್ವಿ, ರೈತರು ಅಂತ ಹೇಳ್ತಾರೆ, ದನ ಹೊಡ್ಕೊಂಡು ಹೋಗಿದ್ರು ಅಂತಾರೆ. ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ರೂಲ್ಸ್ ಎಲ್ಲ ಹೇಳ್ತೀರಾ, ರೂಲ್ಸ್ ಗಳೆಲ್ಲ ಹೇಳ್ಕೊಂಡು ಕೂತಿದ್ದೀರಾ. 3 ಜನ ಎನ್ಕೌಂಟರ್ ಮಾಡಿದ್ರ ನೀವು? ಎನ್ಕೌಂಟರ್ ಮಾಡಿದ್ರೆ ವಿಷಯ ಇದ್ರು ತದನಂತರ ತೆಗೆದುಕೊಳ್ಳೋದು ಇದು ಒಂದು ಸಂಪ್ರದಾಯ ಇದೆ. ಪುಸ್ತಕದಲ್ಲೂ ಕೂಡ ಅದೇ ಇದೆ. ದಯವಿಟ್ಟು ಅವರು ಸಹಕಾರ ಕೊಡ್ಲಿ. ಅವಕಾಶ ಮಾಡಿಕೊಡು, ನಿಯಮವಾಗಿ ನಡ್ಕೋರಿ. ಅಲ್ಲ, ನಿಮ್ಗೆ ಪರಿಹಾರ ಸಿಗ್ಬೇಕಾ? ಯಾರು ತಪ್ಪಾಗಿದೆ, ತಿಳುವಳಿಕೆ ಮಾಡಿಕೊಡ್ಬೇಕಲ್ಲ ನೀವು. ತಪ್ಪು ಮಾಡಿದ್ರೆ ನಿಯಮ ಹೋಗ್ರಿ. ನೋಡಿ, ಸದನ ನಡೀತಾ ಇದೆ. ಸದನ ನಡೀಲಿಲ್ಲ ಅಂದ್ರೆ ಪರವಾಗಿಲ್ಲ. ಸದನ ನಡೆಯುವಾಗ ಅವಕಾಶ ಇದೆ. ಈ ತರ ಎನ್ಕೌಂಟರ್ಗಳು ಮಾಡಿದ್ರೆ ಅವಕಾಶ ಇದೆ. ಅಲ್ಲ, ನಾ ಈಗ ಅವಕಾಶ ಕೊಡಂಗಿಲ್ಲ. ನಾನು ಯಾರಿಗೂ ಮಾತಾಡಕ್ಕೆ ಅವಕಾಶ ಕೊಡಂಗಿಲ್ಲ. ಇಲ್ಲ, ಅವಕಾಶ ಕೊಡಂಗಿಲ್ಲ ನಾನು. ಅಧ್ಯಕ್ಷರೇ, ಒಂದು ಸೂಚನೆ ಇಲ್ಲ, ಕನಿಷ್ಠ ಒಂದು ನೋಟಿಸ್ ಕೊಟ್ಟಿಲ್ಲ ನೀವು. ಅದಕ್ಕೆ ನಾನು ನಿಮ್ಗೆ ಪದೇ ಪದೇ ಕೇಳಿದೆ, ಒಂದು ನೋಟಿಸ್ ಕೊಡ್ರಿ. ಈಗ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಮಾತಾಡಕ್ ಬರಂಗಿಲ್ಲ. ಯು ಶುಡ್ ಗಿವ್ ಕಮ್ ವಿತ್ ನೋಟಿಸ್. ದಯವಿಟ್ಟು ಇದು ದಯಮಾಡಿ ಕುಂದ್ರಿ ಸುನಿಲ್ ಅವ್ರೆ, ದಯಮಾಡಿ. ನಿಮ್ಗೂ ಎಲ್ಲ ನೀವೆಲ್ಲ ಕಾಯ್ದೆಯನ್ನ ಅರ್ಥ ಕೊಡ್ತೀರಿ. ಮಾನ್ಯ ಅಧ್ಯಕ್ಷೆ, ನಾನು ನಿಯಮದ ಪ್ರಕಾರ ನಿಮ್ ಗಮನ ಸೆಳೀತಾ ಇದ್ದೀನಿ. ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ನಿಯಮದಲ್ಲಿ ಏನ್ ಹೇಳ್ತಾ ಇದೆ? ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತೇಳಿ ನಿಯಮಾವಳಿ ಪುಸ್ತಕದಲ್ಲಿ ನೀವು ಮಂತ್ರಿ ನನ್ನ ಉದ್ದೇಶ ಏನಿದೆ, ಯಾರಿಗೆ ನ್ಯಾಯ ಸಿಗಬೇಕಾದ್ರೆ ಒಂದ್ ನಿಮಿಷ ಯಾರು ಕೊಡಕತ್ತಿಲ್ಲ. ನಮ್ಮ ಉದ್ದೇಶ ಏನಿದೆ? ನಾನು ಸರ್ ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ನಾನು ಮುಗಿಸ್ತೇನೆ.